ಗೆಳೆಯರೇ ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆಯಲ್ಲಿ ಸುಮಾರು 421 ಹುದ್ದೆಗಳಿಗೆ ಅರ್ಜಿಯನ್ನ ಕರೆಯಲಾಗಿದೆ. ಈ ಒಂದು ಹುದ್ದೆಗಳಿಗೆ ಡಿಗ್ರಿಯನ್ನ ಮುಗಿಸಿರತಕ್ಕಂಥವರು ಅರ್ಜಿಯನ್ನ ಸಲ್ಲಿಸಬಹುದು. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ವಿವರವನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಗೆಳೆಯರೇ, ಇದು ಸ್ಪೆಷಲ್ ರಿಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ನಂಬರ್ ಕೊಟ್ಟಿರ್ತಕ್ಕಂಥದ್ದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ಈ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದೆ. ಇನ್ವೈಟ್ಸ್ ಆನ್ಲೈನ್ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಅಂತೇಳಿ. ಸೊ 421 ವೇಕೆನ್ಸೀಸ್ ಫಾರ್ ದಿ ಪೋಸ್ಟ್ ಆಫ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಆರ್ ಅಕೌಂಟ್ ಆಫೀಸರ್ ಅಂತೇಳಿ. ಎಂಪ್ಲಾಯೀಸ್ ಪ್ರೊವೈಡೆಡ್ ಫಂಡ್ ಆರ್ಗನೈಸೇಷನ್, ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಅಂದ್ರೆ ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ 421 ಎನ್ಫೋರ್ಸ್ಮೆಂಟ್ ಆಫೀಸರ್ ಅಥವಾ ಅಕೌಂಟ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಒಂದು ವರ್ಗೀಕರಣ ನೋಡೋದಾದ್ರೆ SC 421 ಹುದ್ದೆಗಳಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ಗೆ 62, ಶೆಡ್ಯೂಲ್ಡ್ ಟ್ರೈಬ್ಗೆ 33, OBC ಅವರಿಗೆ 116, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 42 ಮತ್ತು ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಗೆ 168 ಹುದ್ದೆಗಳು ಇದೆ. ಪ್ರಮುಖ ದಿನಾಂಕ ನೋಡೋದಾದ್ರೆ ಕ್ಲೋಸಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಅಂದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಜನವರಿ 31, 2020 ಆಗಿರುತ್ತೆ. ಇನ್ನು ದಿ ಲಾಸ್ಟ್ ಡೇಟ್ ಫಾರ್ ಪ್ರಿಂಟಿಂಗ್ ಆಫ್ ಕಂಪ್ಲೀಟ್ಲಿ ಸಬ್ಮಿಟೆಡ್ ಆನ್ಲೈನ್ ಅಪ್ಲಿಕೇಶನ್ ಅಪ್ ಟು ಫೆಬ್ರವರಿ 1, 2020 ವರೆಗೆ ಇರುತ್ತೆ. ಇನ್ನು ಇದಕ್ಕೆ ಅರ್ಜಿಯನ್ನ ಸಲ್ಲಿಸ್ತಕ್ಕಂಥವ್ರಿಗೆ ಏಜ್ ಲಿಮಿಟ್ 30 ವರ್ಷ ಇದೆ. ಅನಂತರ SCಗೆ 5 ವರ್ಷ, STಗೆ 3, SC/STಗೆ 5 ವರ್ಷ, OBC ಅವರಿಗೆ 3 ವರ್ಷ ರಿಯಾಯಿತಿ ಇದೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಕ್ಕಿಂತ ಹೆಚ್ಚು ರಿಯಾಯಿತಿ ಇದೆ. ಇದಕ್ಕೆ ವೇತನ ಶ್ರೇಣಿ ಲೆವೆಲ್ 8 ನಲ್ಲಿ ವೇತನ ಶ್ರೇಣಿ ಕೂರಿಸಲಾಗಿದೆ. ಒಟ್ಟು 7ನೇ ವೇತನ ಆಯೋಗದಂತೆ ಗ್ರೂಪ್ ಬಿ ಅವರಿಗೆ ಕೊಡ್ತಕ್ಕಂಥ ವೇತನವನ್ನ ಇದಕ್ಕೆ ನೀಡಲಾಗುತ್ತೆ. ಎಜುಕೇಶನಲ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ. ಅಂದ್ರೆ BA, BSc, BCom, BBM ಅಥವಾ ಎನಿ ಒಂದು ಪದವಿಯನ್ನ ಮುಗಿಸಿರ್ತಕ್ಕಂಥವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಆಗ್ತಾರೆ. ಎಕ್ಸಾಮಿನೇಷನ್ ಸೆಂಟರ್ ದೇಶದ ವಿವಿಧ ಪ್ರಮುಖ ಒಂದು ನಗರಗಳಲ್ಲಿ ಇದೆ. ಕರ್ನಾಟಕದಲ್ಲಿ ಬೆಂಗಳೂರು ಎಕ್ಸಾಮಿನೇಷನ್ ಸೆಂಟರ್ ಅಂತೇಳಿ ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಸೊ ಬೆಂಗಳೂರಿನಲ್ಲಿ ನೀವು ಪರೀಕ್ಷೆಯನ್ನ ಬರೆಯಬಹುದು, ಬೆಂಗಳೂರು ನಿಯರ್ ಆದ್ರೆ. ಗೆಳೆಯರೆ, ಅರ್ಜಿ ಶುಲ್ಕ ನೋಡೋದಾದ್ರೆ ಅರ್ಜಿ ಶುಲ್ಕ ಕೇವಲ 25 ರೂಪಾಯಿ ಮಾತ್ರ ಇದೆ. ಅದು ಅದರ್ ಕೆಟಗರಿ ಮತ್ತು OBC ಅವರಿಗೆ ಇರತಕ್ಕಂಥ ಅರ್ಜಿ ಶುಲ್ಕ. ಈ ಅರ್ಜಿ ಶುಲ್ಕವನ್ನ ಯಾವುದೇ SBI ಬ್ರಾಂಚ್ ನಲ್ಲಿ ಕ್ಯಾಶ್ ಮೂಲಕ ಆಗಿರ್ಬೋದು ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ SBI ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕನೂ ಕೂಡ ಪೇ ಮಾಡಬಹುದಾಗಿದೆ. SC, ST, PH ವುಮೆನ್ ಕ್ಯಾಂಡಿಡೇಟ್ಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ. ಆಯ್ಕೆ ವಿಧಾನ ನೋಡೋದಾದ್ರೆ ಒಂದನೇದಾಗಿ RT ಅಂತೇಳಿ ಕಂಡಕ್ಟ್ ಮಾಡಲಾಗುತ್ತೆ, ಅಂದ್ರೆ ರಿಕ್ರೂಟ್ಮೆಂಟ್ ಟೆಸ್ಟ್ ಅಂತೇಳಿ. ರಿಕ್ರೂಟ್ಮೆಂಟ್ ಟೆಸ್ಟ್ ಆದ ನಂತರ ಅವರ ಒಂದು ಶಾರ್ಟ್ ಲಿಸ್ಟ್ ಅನ್ನ ಇಂಟರ್ವ್ಯೂಗೆ ಪರಿಗಣಿಸಲಾಗುತ್ತೆ. ಸಾಮಾನ್ಯವಾಗಿ ರಿಕ್ರೂಟ್ಮೆಂಟ್ ಟೆಸ್ಟ್ ಇರತಕ್ಕಂಥದ್ದು 2 ಗಂಟೆ ಇರುತ್ತೆ. ಸೊ ಪ್ರತಿಯೊಂದು ಪ್ರಶ್ನೆ ಕೂಡ ಈಕ್ವಲ್ ಆಗಿರತಕ್ಕಂತಹ ಅಂಕಗಳಿದ್ದು ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇಲ್ಲಿ ಮೀಡಿಯಂ ಆಫ್ ದಿ ಟೆಸ್ಟ್ ಓನ್ಲಿ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಮಾತ್ರ ನಡೆಯುತ್ತೆ. ರಾಂಗ್ ಆನ್ಸರ್ನ ಬರೆದ್ರೆ ರಾಂಗ್ ಆನ್ಸರ್ನ ನೀವು ಟಿಕ್ ಮಾಡಿದ್ರೆ 1/3 ಆಫ್ ದಿ ಮಾರ್ಕ್ಸ್ ಅನ್ನ ಡಿಡಕ್ಟ್ ಮಾಡಲಾಗುತ್ತೆ. ಸಿಲೆಬಸ್ ನೋಡಿದ್ರೆ ಜನರಲ್ ಇಂಗ್ಲಿಷ್, ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಕರೆಂಟ್ ಇವೆಂಟ್ಸ್ ಅಂಡ್ ಡೆವಲಪ್ಮೆಂಟ್ ಇಶ್ಯೂಸ್, ಇಂಡಿಯನ್ ಪೊಲಿಟಿ ಅಂಡ್ ಎಕನಾಮಿ, ಜನರಲ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಇಂಡಸ್ಟ್ರಿಯಲ್ ರಿಲೇಷನ್ ಅಂಡ್ ಲೇಬರ್ ಲಾಸ್, ಜನರಲ್ ಸೈನ್ಸ್ ಅಂಡ್ ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಜನರಲ್ ಮೆಂಟಲ್ ಎಬಿಲಿಟಿ ಅಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಸೋಷಿಯಲ್ ಸೆಕ್ಯೂರಿಟಿ ಇನ್ ಇಂಡಿಯಾ. ಇಷ್ಟು ಸಿಲೆಬಸ್ ಅನ್ನ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕವರ್ ಮಾಡಲಾಗುತ್ತೆ. ಅರ್ಜಿಯನ್ನ ಸಲ್ಲಿಸುವಂತಹ ವಿಧಾನ ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಸೊ ಆನ್ಲೈನ್ ವೆಬ್ಸೈಟ್ ನ ವಿಳಾಸ ಹೀಗಿದೆ: www.upsc.online.nic.in ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಗೆಳೆಯರೇ, ಇದಿಷ್ಟು ಕೂಡ ಪ್ರಮುಖ ಮಾಹಿತಿಯಾಗಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಈ ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದಾಗಿದೆ. www.upsc.online.nic.in ನಲ್ಲಿ ನೀವು ಸರ್ಚ್ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಸಮಗ್ರ ಒಂದು ಲಿಂಕ್ ಗಳನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಪಾರ್ಟ್ ಅಲ್ಲೂ ಕೂಡ ಹಾಕಿರ್ತೀನಿ. ಅದರ ಮೂಲಕ ಹೋಗಿ ಎಲ್ಲ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಬಹುದು ಮತ್ತು ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಗೆಳೆಯರೇ, ಈ ಒಂದು ಮಾಹಿತಿಯನ್ನ ಎಲ್ಲ ಕನ್ನಡಿಗರಿಗೂ ಕೂಡ ಶೇರ್ ಮಾಡಿ. ಇದಿಷ್ಟು ಕೂಡ ಈ ಅಧಿಸೂಚನೆಯ ಮಾಹಿತಿಯಾಗಿದ್ದು ಇದೇ ರೀತಿಯ ಹೊಸ ಹುದ್ದೆಗಳ ನೋಟಿಫಿಕೇಶನ್ಗಳ ವಿವರ ನಿಮ್ಗೆ ಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.